ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 9. ಮಿದುಳಿಗೊಂದು ಜಿಪಿಎಸ್. ಎಲ್ಲಾ ಅಡೆತಡೆಗಳ ಹೊರತಾಗಿಯೂ ಇಮದ್ ಮತ್ತು ರೀಮ್ ಯೂನಿಸ್ ಅತ್ಯದ್ಭುತ ತಂತ್ರಜ್ಞಾನ ಕಂಪನಿಯೊಂದನ್ನು ಕಟ್ಟುವ ಮೂಲಕ ನರರೋಗ ಸಂಬಂಧಿ ಕಾಯಿಲೆಗಳ ವಿರುದ್ಧ ಹೋರಾಡುವ ಮತ್ತು ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ದೇಶವೊಂದರಲ್ಲಿ ವಿವಿಧ ಅಲ್ಪಸಂಖ್ಯಾತರು, ಧರ್ಮಗಳು ಮತ್ತು ಸಂಸ್ಕೃತಿಗಳು ಒಂದಾಗಿ ಕೆಲಸ ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇವರು ಜೀವಂತ ನಿದರ್ಶನ. ಯೋರಮ್ ಯಾಚೋವಿ, ಪ್ರಧಾನ ವ್ಯವಸ್ಥಾಪಕ, ಮೈಕ್ರೋಸಾಫ್ಟ್ ಇಸ್ರೇಲ್. ಆರೋಗ್ಯಕ್ಕಾಗಿ ಕುಡಿಯೋಣ. ಶರ್ಲೀನ್ ಲಸ್ಟಿಗ್ ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದಳು. ಡಾಕ್ಟರ್ ಕಿಮ್ ಬರ್ಚಿಲ್ ಅವಳ ಮಿದುಳಿಗೆ ಸಣ್ಣದಾದ 2 ರಂಧ್ರ ಕೊರೆದರು. ನಂತರ ಮಿದುಳೊಳಗೆ 2 ಎಲೆಕ್ಟ್ರೋಡ್ಗಳನ್ನು ಅಳವಡಿಸಿದರು. ಬಳಿಕ ಹೊಟ್ಟೆಯ ಭಾಗದಲ್ಲಿ ಚರ್ಮದೊಳಗೆ 2 ಎಲೆಕ್ಟ್ರೋಡ್ಗಳನ್ನು ಬ್ಯಾಟರಿ ಶಕ್ತಿಯ ಮೇಲೆ ಕೆಲಸ ಮಾಡುವ ಜನರೇಟರ್ ಜೊತೆ ಸಂಪರ್ಕಿಸುವ ವೈರ್ಗಳನ್ನು ಅಳವಡಿಸಿದರು. ಇದು ಆಕೆಯಲ್ಲಿಯ ನ್ಯೂರಾನ್ಗಳನ್ನು ಚದುರಿಸುವ ಪೇಸ್ ಮೇಕರ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಹಲವು ವರ್ಷಗಳಿಂದ ಲಸ್ಟಿಗ್ ಪಾರ್ಕಿನ್ಸನ್ ಕಾಯಿಲೆ ಮತ್ತು ದೇಹದ ಮೇಲ್ಭಾಗದಲ್ಲಿ ನಿರಂತರವಾಗಿ ನೋವಿನ ಕಂಪನಗಳಿಂದ ಬಳಲುತ್ತಿದ್ದಳು. ಪರಿಣಾಮ, ಅವಳಿಗೆ ಮಾತನಾಡಲೂ ತೊಂದರೆಯಾಗುತ್ತಿತ್ತು. ಜೊತೆಗೆ ದೇಹದ ಎಡಭಾಗದ ಸ್ವಾಧೀನ ಕಳೆದುಕೊಂಡಿದ್ದಳು. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಡಿಬಿಎಸ್ ಎಂದು ಕರೆಯಲಾಗುವ ಈ ವಿಧಾನವು ಅವಳ ನೋವಿನ ಲಕ್ಷಣಗಳನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಿತ್ತು. ಆದರೆ ಇಲ್ಲೊಂದು ಸಮಸ್ಯೆ ಇತ್ತು. ನ್ಯೂರಾನ್ಗಳನ್ನು ಹುಡುಕಬೇಕಾದರೆ ಇಡೀ ಆಪರೇಷನ್ನ ಅವಧಿಯಲ್ಲಿ ಲಸ್ಟಿಗ್ ಎಚ್ಚರವಾಗಿಯೇ ಇರಬೇಕಿತ್ತು. ಏಕೆಂದರೆ ವೈದ್ಯರ ತಂಡ ನ್ಯೂರಾನ್ಗಳನ್ನು ಹುಡುಕಲು ಸಿದ್ಧಪಡಿಸಿದ್ದ ಉಪಕರಣವು ಮೈಕ್ರೋ ಎಲೆಕ್ಟ್ರೋಡ್ ರೆಕಾರ್ಡರ್ಸ್ ಮತ್ತು ಶಬ್ದದ ಅಲೆಗಳನ್ನು ಆಧರಿಸಿ ಕೆಲಸ ಮಾಡುವಂತಹುದು. ಉಪಕರಣವು ಕಂಪ್ಯೂಟರ್ನಲ್ಲಿ ಶಬ್ದವನ್ನೇ ಚಿತ್ರದ ರೂಪದಲ್ಲಿ ತೋರಿಸುತ್ತಿತ್ತು. ಆಪರೇಷನ್ ಮುಗಿದ ಮೇಲೂ ಶರ್ಲೀನ್ಲ ಪಾರ್ಕಿನ್ಸನ್ ರೋಗ ಗುಣವಾಗಲಿಲ್ಲ. ಆದರೆ ಅವಳಿಗೆ ತೊಂದರೆ ಕೊಡುತ್ತಿದ್ದ ಬಹುತೇಕ ರೋಗ ಲಕ್ಷಣಗಳು ನಾಪತ್ತೆಯಾಗಿದ್ದವು. ಈ ಪ್ರಯೋಗ ಮುಗಿದ ಬಳಿಕ ಶರ್ಲೀನ್ ತನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದಳು. ಎಲ್ಲರೂ ಖುಷಿಯಿಂದ ಶಾಂಪೇನ್ ಕುಡಿದು ಖುಷಿ ಸಂಭ್ರಮ ಆಚರಿಸಿದರು. ಅವಳಿಗೀಗ ಒಂಥರ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮ. ನನಗೀಗ ಸ್ವಾತಂತ್ರ್ಯ ಸಿಕ್ಕಿದೆ. ಇದೊಂದು ಅದ್ಭುತ ಅನುಭವ. ಲೆಟ್ ಅಸ್ ಡ್ರಿಂಕ್ ಟು ಗುಡ್ ಹೆಲ್ತ್ ಎಂದು ಚಿಯರ್ಸ್ ಹೇಳಿದ್ದಳು. ಶರ್ಲೀನ್ಗೆ ಆಪರೇಷನ್ ಆಗಿ ಈಗ ದಶಕಗಳೇ ಕಳೆದಿವೆ. ಇಂದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್, ಆಳ ಮೆದುಳಿನ ಉತ್ತೇಜನ ಪದ್ಧತಿಯನ್ನು ನಾನಾ ರೀತಿಯ ನರರೋಗ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಗೆ ಜಗತ್ತಿನ ಎಲ್ಲೆಡೆ ಬಳಸಲಾಗುತ್ತಿದೆ. ಅಬ್ಸೆಸಿವ್ ಕಂಪಲ್ಸಿವ್ ತೊಂದರೆಗಳಿಂದ ಹಿಡಿದು ಡಿಪ್ರೆಷನ್ ಅಥವಾ ಮಾನಸಿಕ ಒತ್ತಡದವರೆಗೆ ಹಲವು ರೀತಿಯ ನರರೋಗ ಸಮಸ್ಯೆಗಳನ್ನು ಪರಿಹರಿಸಲು ಈ ಪದ್ಧತಿ ಬಳಸಲಾಗುತ್ತಿದೆ. ಅಲ್ಲದೆ ಅಲ್ಝೈಮರ್, ಟೌರೆಟ್ಟೇಸ್ ಸಿಂಡ್ರೋಮ್, ದೀರ್ಘಕಾಲೀನ ನೋವು, ಅಪಘಾತ ನಂತರದ ನೋವಿನ ಸಮಸ್ಯೆ, ಮೂರ್ಛೆ ರೋಗ, ಸ್ಕಿಜೋಫ್ರಿನಿಯಾ ಪೀಡಿತರಿಗೂ ಇದರಿಂದ ಏನಾದರೂ ಪ್ರಯೋಜನವಾಗುತ್ತದೆಯೇ ಎಂದು ಕ್ಲಿನಿಕಲ್ ಟ್ರಯಲ್ಗಳು ನಡೆಯುತ್ತಿವೆ. ವಿಶ್ವದ ಖ್ಯಾತನಾಮ ನರರೋಗ ತಜ್ಞರಾದ ಹಗೈ ಬರ್ಗ್ಮನ್ ಅವರ ಪ್ರಕಾರ ಇದುವರೆಗೆ ಜಗತ್ತಿನ ವಿವಿಧ ದೇಶಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಪೈಕಿ ಬಹುತೇಕ ಜನ ಇಸ್ರೇಲ್ನ ಅತಿದೊಡ್ಡ ಅರಬ್ ಹೈಟೆಕ್ ಕಂಪನಿಯಾದ ಆಲ್ಫಾ ಒಮೆಗಾ ತಯಾರಿಸುವ ಉತ್ಪನ್ನಗಳನ್ನು ಬಳಸಿಕೊಂಡು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ವಿಶ್ವದ ಇತರೆ ಕಂಪನಿಗಳ ಉತ್ಪನ್ನಗಳಿಗೆ ಹೋಲಿಸಿದರೆ ಆಲ್ಫಾ ಒಮೆಗಾ ಕಂಪನಿಯ ಉತ್ಪನ್ನಗಳು ಆಳ ಮಿದುಳಿನ ಚಿಕಿತ್ಸೆಯಲ್ಲಿ ಅತ್ಯಾಧುನಿಕ ಮತ್ತು ಹೆಚ್ಚಿನ ವಿಶ್ವಾಸಾರ್ಹತೆ ಹೊಂದಿವೆ. ನಜರತ್ ಮೂಲದ ದಂಪತಿಗಳಾದ ಇಮದ್ ಮತ್ತು ರೀಮ್ ಯೂನಿಸ್
ಸ್ಥಾಪಿಸಿರುವ ಈ ಕಂಪನಿ ಜಗತ್ತಿನಾದ್ಯಂತ ನರರೋಗ ಚಿಕಿತ್ಸಕರ ವಲಯದಲ್ಲಿ ಅತ್ಯಂತ ಜನಪ್ರಿಯ. ಜ್ಯೂಯಿಷ್ ಅಥವಾ ಯಹೂದಿ ಸಮುದಾಯದವರೇ ಹೆಚ್ಚಿರುವ, ಅರಬ್ಬರು ಬಹಳ ಕಡಿಮೆ ಸಂಖ್ಯೆಯಲ್ಲಿರುವ ದೇಶದಲ್ಲಿ ಈ ಅರಬ್ ದಂಪತಿ ಸಾಕಷ್ಟು ಸಮಸ್ಯೆಗಳನ್ನೂ ಅಡೆತಡೆಗಳನ್ನೂ ಎದುರಿಸಿ ತಮ್ಮ ಕಂಪನಿಯನ್ನು ಕಟ್ಟಿ ನಿಲ್ಲಿಸಿದ್ದು ಒಂದು ಅದ್ಭುತವೇ ಸರಿ. ವಿಸ್ಮಯಕಾರಿ ಮಿದುಳು. 1960ರ ದಶಕದಿಂದಲೂ ಸಂಶೋಧಕರು ಮಿದುಳಿನಲ್ಲಿ ನಿರ್ದಿಷ್ಟ ಸ್ಥಳಗಳನ್ನು ಹುಡುಕಲು ಮತ್ತು ಅವುಗಳನ್ನು ವಿಂಗಡಿಸಲು ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ ಬಳಸುತ್ತಿದ್ದಾರೆ. ಇನ್ನು ಇತ್ತೀಚಿನ ದಶಕಗಳಲ್ಲಿ ವೈದ್ಯಕೀಯ ವಿಜ್ಞಾನಿಗಳು ನ್ಯೂರೋಸ್ಟಿಮ್ಯುಲೇಟರ್ಗಳನ್ನು ಬಳಸಲು ಆರಂಭಿಸಿದ್ದಾರೆ. ಇವುಗಳನ್ನು ಸಾಮಾನ್ಯವಾಗಿ ಬ್ರೇನ್ ಪೇಸ್ಮೇಕರ್ ಎಂದು ಕರೆಯಲಾಗುತ್ತದೆ. ಮಾನಸಿಕ ರೋಗಗಳನ್ನು ಸರಿಪಡಿಸಲು ಈ ತಂತ್ರಜ್ಞಾನ ಬಳಸಲಾಗುತ್ತದೆ. 1987ರಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ನ ನರವೈದ್ಯ ಅಲಿಮ್ ಲೂಯಿಸ್ ಬೆನಾಬಿಡ್ ಎಂಬಾತ ಡೀಪ್ ಬ್ರೇನ್ ಸ್ಟಿಮ್ಯುಲೇಷನ್ ವಿಧಾನದ ಮೂಲಕ ಮಿದುಳಿನಲ್ಲಿ ಸೂಕ್ತ ಕಂಪನಗಳನ್ನು ಸೃಷ್ಟಿಸಿ ಯಶಸ್ವಿಯಾಗಿದ್ದ. ತದನಂತರದಲ್ಲಿ ವಿಶ್ವದಾದ್ಯಂತ ಇರುವ ವಿಜ್ಞಾನಿಗಳ ನಡುವೆ ಮಾನವನ ಮಿದುಳಿನ ನಕ್ಷೆ ರಚಿಸಲು ಸ್ಪರ್ಧೆ ಆರಂಭವಾಯಿತು. ಜೊತೆಗೆ ಗುಣಪಡಿಸಲಾಗದ ವಿವಿಧ ಕಾಯಿಲೆಗಳ ಪರಿಣಾಮಗಳನ್ನು ಕಡಿಮೆ ಮಾಡಲು ಡೀಪ್ ಬ್ರೇನ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನದ ವ್ಯಾಪಕ ಬಳಕೆಯೂ ಆರಂಭವಾಯಿತು. ಹೀಗೆ ಮಿದುಳಿನ ನಕ್ಷೆ ರಚನೆಗೆ ಸ್ಪರ್ಧೆ ಆರಂಭವಾದ ಸಮಯದಲ್ಲೇ ಇಮದ್ ಮತ್ತು ರೀಮ್ ಪರಸ್ಪರ ಭೇಟಿಯಾದರು. ಅವರ ನಡುವೆ ಪ್ರೀತಿ ಹುಟ್ಟಿತು. ಇಬ್ಬರೂ ವಿಶ್ವವಿಖ್ಯಾತ ತಾಂತ್ರಿಕ ಸಂಸ್ಥೆಯಾದ ಟೆಕ್ನಿಯಾನ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದರು. ಆದರೆ ವ್ಯಾಸಂಗ ಮುಗಿಸಿದ ಬಳಿಕ ಒಳ್ಳೆಯ ಉದ್ಯೋಗಕ್ಕಾಗಿ ಸಾಕಷ್ಟು ಹುಡುಕಾಟ ನಡೆಸಿದರೂ ಅದು ಫಲ ಕೊಟ್ಟಿರಲಿಲ್ಲ. ಆ ಸಮಯದಲ್ಲಿ ಇಸ್ರೇಲ್ನ ಬಹುತೇಕ ಅತ್ಯಾಧುನಿಕ ತಂತ್ರಜ್ಞಾನ ಕಂಪನಿಗಳು ಮಿಲಿಟರಿ ಮತ್ತು ಭದ್ರತೆ ಕುರಿತಾದ ವಲಯಗಳನ್ನೇ ಪ್ರಮುಖವಾಗಿ ತಮ್ಮ ಸಂಶೋಧನೆಗೆ ಆಯ್ದುಕೊಳ್ಳುತ್ತಿದ್ದವು. ಅಂತಹ ಕಂಪನಿಗಳೂ ಕೂಡ ಅರಬ್ಬರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ಹಿಂದೆ ಮುಂದೆ ನೋಡುತ್ತಿದ್ದವು. ಈ ಬೆಳವಣಿಗೆಗಳ ನಡುವೆಯೇ ಟೆಕ್ನಿಯಾನ್ ವೈದ್ಯಕೀಯ ಶಾಲೆಯಲ್ಲಿ ಇಮದ್ಗೆ ಮೊದಲ ಕೆಲಸ ಸಿಕ್ಕಿತು. ಅಲ್ಲಿ ವಿಜ್ಞಾನಿಗಳಿಗೆ ವಿವಿಧ ರೀತಿಯ ಸಂಶೋಧನೆಗಳಿಗೆ ಅಗತ್ಯವಾದ ಸಲಕರಣೆ ಮತ್ತು ಸಾಧನಗಳನ್ನು ಒದಗಿಸುವ ಕೆಲಸ ಅವನದು. ವಿಜ್ಞಾನಿಗಳಿಗೆ ಅವರ ಪ್ರಯೋಗಗಳಿಗೆ ಬೇಕಾದ ಸೂಕ್ತ ಸಲಕರಣೆಗಳು ಮಾರುಕಟ್ಟೆಯಲ್ಲಿ ಸಿಗದೇ ಹೋದಾಗ ಇಮದ್ ಮತ್ತು ಅವರ ಸಂಗಡಿಗರು ತಾವೇ ವಿಜ್ಞಾನಿಗಳಿಗೆ ಬೇಕಾದ ರೀತಿಯ ಸಲಕರಣೆ ಮತ್ತು ಸಾಧನಗಳನ್ನು ತಯಾರಿಸಿಕೊಡುತ್ತಿದ್ದರು. ಹೀಗೆ ವಿಜ್ಞಾನಿಗಳ ಸಾಂಗತ್ಯ ಮತ್ತು ಅವರಿಗಾಗಿ ಮಾಡುತ್ತಿದ್ದ ಕೆಲಸಗಳು ಇಮದ್ಗೆ ವೈದ್ಯಕೀಯ ಲೋಕದಲ್ಲಿನ ಆಗುಹೋಗುಗಳು, ಭವಿಷ್ಯದಲ್ಲಿ ಈ ವಲಯದಲ್ಲಿರುವ ಅಪಾರ ಉದ್ಯಮ ಅವಕಾಶಗಳ ಕುರಿತು ಮಾಹಿತಿ ನೀಡಿದ್ದವು. ಮುಂದೆ ಕೆಲ ದಿನಗಳಲ್ಲಿ ಅವನ ಪ್ರೇಯಸಿ ರೀಮ್ಗೂ ನಜರತ್ ಮೂಲದ ಕಟ್ಟಡ ನಿರ್ಮಾಣ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ನೌಕರಿ ಸಿಕ್ಕಿತು. ಇಬ್ಬರ ಉದ್ಯೋಗವೂ ಚೆನ್ನಾಗಿಯೇ ಇತ್ತು. ಆದರೆ ಇತರೆ ಇಸ್ರೇಲಿ ಅರಬ್ ಎಂಜಿನಿಯರ್ಗಳಂತೆ ಇಮದ್ ಮತ್ತು ರೀಮ್ ಕೂಡ ಹೆಚ್ಚಿನದನ್ನೇನೋ ಬಯಸುತ್ತಿದ್ದರು. ಕೊನೆಗೊಂದು ದಿನ ನಾವು ನಮ್ಮ ಸ್ನೇಹಿತರು ಮತ್ತು ನಮ್ಮ ಜೊತೆಗೆ ಎಂಜಿನಿಯರಿಂಗ್ ಓದಿದ ಸಹಪಾಠಿಗಳ ಜೊತೆ ಸೇರಿ ಒಂದು ನಿರ್ಧಾರಕ್ಕೆ ಬಂದೆವು. ನಾವು ಹೈಟೆಕ್ ದೇಶದಲ್ಲಿ ಜೀವಿಸುತ್ತಿದ್ದೇವೆ, ಆದರೆ ಅರಬ್ ಸಮುದಾಯದಲ್ಲಿ ಹೈಟೆಕ್ ಅನ್ನುವಂಥದ್ದು ಏನೂ ಇಲ್ಲ, ಅಕ್ಷರಶಃ ಏನೇನೂ ಇರಲಿಲ್ಲ ಎಂದು ಇಮದ್ ನೆನಪಿಸಿಕೊಳ್ಳುತ್ತಾನೆ. ಹೀಗಾಗಿ 1993ರಲ್ಲಿ ದಂಪತಿ ತಮ್ಮದೇ ಆದ ಹೊಸ ಕಂಪನಿ ಸ್ಥಾಪನೆಗೆ ನಿರ್ಧರಿಸಿದರು. ಆದರೆ ಆಗ ನಮ್ಮ ಬಳಿ ಹಣವೇ ಇರಲಿಲ್ಲ ಎಂದು ರೀಮ್ ನೆನಪಿಸಿಕೊಳ್ಳುತ್ತಾಳೆ. ತುರ್ತಾಗಿ ದುಡ್ಡು ಬೇಕಿತ್ತು. ಅದಕ್ಕಾಗಿ ನಮ್ಮ ಬಳಿ ಇದ್ದ ವೋಕ್ಸ್ ವ್ಯಾಗನ್ ಜೆಟ್ಟಾ ಕಾರು ಮಾರಾಟ ಮಾಡಿದೆವು. ಜೊತೆಗೆ ಮದುವೆಯಲ್ಲಿ ಉಡುಗೊರೆಯಾಗಿ ಬಂದಿದ್ದ 4 ಬಂಗಾರದ ಕಾಯಿನ್ಗಳನ್ನು ಮಾರಾಟ ಮಾಡಿದೆವು. ಅದರಿಂದ ಬಂದ ಹಣದಲ್ಲೇ ಆಲ್ಫಾ ಒಮೆಗಾ ಕಂಪನಿ ಜನ್ಮ ತಾಳಿದ್ದು. ಅಪರಿಚಿತರನ್ನು ಪ್ರೀತಿಸಿ. ಆರಂಭದಿಂದಲೂ ಇಮದ್ ಮತ್ತು ರೀಮ್ ಇಬ್ಬರ ಕುಟುಂಬದಲ್ಲೂ ಹೊಸ ಕಂಪನಿ ಆರಂಭಿಸುವ ನಿರ್ಧಾರಕ್ಕೆ ತೀವ್ರ ವಿರೋಧವಿತ್ತು. ನಿಮಗೆ ಹುಚ್ಚು ಹಿಡಿದಿದೆಯಾ? ಇಷ್ಟೊಳ್ಳೆಯ ಕೆಲಸವಿದೆ, ಚೆನ್ನಾಗಿ ಸಂಬಳ ಬರುತ್ತದೆ,
ಅಂತಹ ಕೆಲಸ ಏಕೆ ಬಿಡುತ್ತೀರಿ? ಟೆಕ್ನಿಯಾನ್ ಕಾಲೇಜಿನಿಂದ ಎಂಜಿನಿಯರಿಂಗ್ ಪದವಿ ಪಡೆದ ನೀವು ಅಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳುವುದಕ್ಕಾದರೂ ಹೇಗೆ ಸಾಧ್ಯ ಎಂದೆಲ್ಲ ನಮ್ಮ ಆಪ್ತರು ಕೇಳಿದ್ದರು ಎಂದು ರೀಮ್ ನೆನಪಿಸಿಕೊಳ್ಳುತ್ತಾಳೆ. ಹಾಗೆ ನೋಡಿದರೆ ಅವರದು ವಿಲಕ್ಷಣ ನಿರ್ಧಾರವೇ ಆಗಿತ್ತು. ಏಕೆಂದರೆ ಬೇರೆ ಉದ್ಯಮಿಗಳಂತೆ ಇಮದ್ ಮತ್ತು ರೀಮ್ ಯಾವುದೇ ಉತ್ಪನ್ನಗಳಿಲ್ಲದೆಯೇ, ಯಾವುದೇ ಉಪಾಯ ಇಲ್ಲದೆಯೇ ಮತ್ತು ಪರಿಹರಿಸಲು ಯಾವುದೇ ಸಮಸ್ಯೆಗಳೇ ಇಲ್ಲದೆಯೇ ಹೊಸ ಕಂಪನಿಯೊಂದನ್ನು ಸ್ಥಾಪಿಸಿದರು. ಕೇವಲ ಒಂದು ಕಂಪನಿ ಆರಂಭಿಸಬೇಕು ಎಂಬ ಉದ್ದೇಶವೊಂದನ್ನು ಮಾತ್ರವೇ ಇಟ್ಟುಕೊಂಡು ಇಬ್ಬರೂ ಹೊಸ ಕಂಪನಿ ಸ್ಥಾಪಿಸಿದರು. ಆದರೆ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ದಂಪತಿ ಆಳವಾದ ಅನುಭವ ಹೊಂದಿದ್ದರು. ಟೆಕ್ನಿಯಾನ್ ಕಾಲೇಜಿನಲ್ಲಿ ಪದವಿ ಪಡೆದಿದ್ದ ಪರಿಣಾಮ ವಿಜ್ಞಾನಿಗಳು, ಎಂಜಿನಿಯರ್ಗಳು ಮತ್ತು ಪ್ರೊಫೆಸರ್ಗಳ ಜೊತೆಗೆ ಬಲವಾದ ನಂಟಿತ್ತು. ಹೀಗೆ ಹೊಸ ಕಂಪನಿಯನ್ನು ಆರಂಭಿಸಿದ ದಂಪತಿ ವಿಜ್ಞಾನಿಗಳು ಮತ್ತು ಕಾರ್ಪೊರೇಷನ್ಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಉಪಗುತ್ತಿಗೆ ಪಡೆಯುವ ಮೂಲಕ ಕೆಲಸ ಶುರು ಮಾಡಿದರು. ಇದುವೇ ಅವರ ಕಂಪನಿಗೆ ಹೆಸರನ್ನು ತಂದುಕೊಟ್ಟಿದ್ದು. ಇಂಥದ್ದು ಮಾಡಿ ಎಂದು ನಮಗೆ ಹೇಳಿದ್ದರೆ ಸಾಕಿತ್ತು, ನಾವು ಎಯಿಂದ ಹಿಡಿದು ಝಡ್ವರೆಗೆ ಯಾವುದೇ ಕೆಲಸವನ್ನಾದರೂ ಮಾಡುತ್ತಿದ್ದೆವು ಎನ್ನುತ್ತಾರೆ ಇಮದ್. ಆದರೆ ದಂಪತಿಯ ಉದ್ಯಮಕ್ಕೆ ಹೊಸ ತಿರುವು ಸಿಕ್ಕಿದ್ದು ಹೀಬ್ರೂ ವಿಶ್ವವಿದ್ಯಾಲಯದ ಪ್ರಖ್ಯಾತ ನರರೋಗ ತಜ್ಞ ಹಗೈ ಬರ್ಗ್ಮನ್ ಅವರೊಂದಿಗೆ ಕೆಲಸ ಮಾಡಲು ಅವಕಾಶ ಸಿಕ್ಕ ಬಳಿಕ. ಈ ಭೇಟಿಯೇ ದಂಪತಿಯ ಕಂಪನಿಗೆ ಹೊಸ ದಿಕ್ಕು ತೋರಿಸಿತು. 1983ರಲ್ಲಿ ಇಮದ್ ಟೆಕ್ನಿಯಾನ್ ಕಾಲೇಜಿನಲ್ಲಿ ಪದವಿ ಮುಗಿಸಿದ ಬಳಿಕ ಹಗೈ ಬರ್ಗ್ಮನ್ ಅವರನ್ನು ಭೇಟಿಯಾಗಿದ್ದ. ಆಗ ಬರ್ಗ್ಮನ್ ವೈದ್ಯಕೀಯ ಪದವಿ ಮತ್ತು PhD ಪೂರ್ಣಗೊಳಿಸಿದ್ದರು. ಮಿದುಳಿನ ನ್ಯೂರಾನ್ ಮತ್ತು ವೈದ್ಯಕೀಯ ಉಪಕರಣಗಳ ಕುರಿತ ಸಮಾನ ಆಸಕ್ತಿಯು ಇಬ್ಬರನ್ನೂ ಒಂದುಗೂಡಿಸಿತು. ಹೀಗೆ ಒಮ್ಮೆ ರಜೆಯಲ್ಲಿ ಇಮದ್ ದಂಪತಿ ಬರ್ಗ್ಮನ್ ಮತ್ತು ಅವರ ಕುಟುಂಬದವರನ್ನು ಕ್ರಿಸ್ಮಸ್ ಆಚರಿಸಲು ನಜರತ್ನಲ್ಲಿದ್ದ ತಮ್ಮ ಮನೆಗೆ ಆಹ್ವಾನಿಸಿದರು. ಅದು ಜೀಸಸ್ ಅವರ ಜನ್ಮಸ್ಥಳ. ಅಲ್ಲಿ ಪ್ರತಿ ವರ್ಷ ಅತ್ಯಂತ ಸುಂದರವಾದ ಕ್ರಿಸ್ಮಸ್ ಆಚರಣೆ ನಡೆಯುತ್ತದೆ. ಅಲ್ಲಿನ ಜನರು ಮನೆಯ ಮುಂದೆ ದೊಡ್ಡ ಕ್ರಿಸ್ಮಸ್ ಮರಗಳಿಗೆ ದೀಪಾಲಂಕಾರ ಮಾಡಿ ಸಂಭ್ರಮಿಸುತ್ತಾರೆ. ರಸ್ತೆಗಳಲ್ಲಿ ವಾದ್ಯದವರು ಬ್ಯಾಂಡ್ ನುಡಿಸುತ್ತಾರೆ. ನನ್ನ ಮಕ್ಕಳ ಪಾಲಿಗೆ ಇಮದ್ ಸಾಂತಾಕ್ಲಾಸ್ ಆಗಿದ್ದರು ಎಂದು ಆ ದಿನಗಳನ್ನು ಬರ್ಗ್ಮನ್ ನೆನಪಿಸಿಕೊಳ್ಳುತ್ತಾರೆ. ಇಮದ್ ಹುಟ್ಟಿನಿಂದ ಕ್ಯಾಥೋಲಿಕ್ ಆಗಿದ್ದರೆ ರೀಮ್ ಗ್ರೀಕ್ ಸಂಪ್ರದಾಯವಾದಿ. ಹೀಗಾಗಿ ದಂಪತಿ ವರ್ಷಕ್ಕೆ 2 ಬಾರಿ ಕ್ರಿಸ್ಮಸ್ ಆಚರಿಸುತ್ತಿದ್ದರು. ಬರ್ಗ್ಮನ್ ದಂಪತಿಯೂ ಹಾಗೆಯೇ ವಿಶ್ವದಲ್ಲಿ 2 ಬಾರಿ ಕ್ರಿಸ್ಮಸ್ ಆಚರಿಸುವ ಏಕೈಕ ಯಹೂದಿ ಕುಟುಂಬ ನಮ್ಮದು ಎಂದು ಬರ್ಗ್ಮನ್ ಹಾಸ್ಯ ಮಾಡುತ್ತಾರೆ. ಇಮದ್, ರೀಮ್ ಮತ್ತು ಅವರ ಮಕ್ಕಳ ಕುಟುಂಬಕ್ಕೆ ಸ್ನೇಹಿತರಾಗಿರುವುದು ನನಗೆ ಹೆಮ್ಮೆಯ ವಿಷಯ. ಇಸ್ರೇಲಿಗಳು ಮತ್ತು ಪ್ಯಾಲೆಸ್ತೀನಿಯನ್ನರು ಪರಸ್ಪರ ಕೊಲ್ಲುವುದನ್ನು ಬಿಟ್ಟು ಒಂದಾಗಿ ಕೆಲಸ ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದನ್ನು ಇಮದ್ ಮತ್ತು ರೀಮ್ ಅವರ ಸಾಧನೆ ತೋರಿಸುತ್ತದೆ ಎಂದು ಬರ್ಗ್ಮನ್ ಹೇಳುತ್ತಾರೆ. ಆಲ್ಫಾ ಒಮೆಗಾದ ಆರಂಭಿಕ ವರ್ಷಗಳಲ್ಲಿ ಬರ್ಗ್ಮನ್ ಅವರು ಈ ಕಂಪನಿಗೆ ಭಾರಿ ಪ್ರಮಾಣದ ಕೆಲಸದ ಗುತ್ತಿಗೆ ನೀಡಿದರು. ಪಾರ್ಕಿನ್ಸನ್ ಸಮಸ್ಯೆಗೆ ವೈದ್ಯರು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಮೂಲಕ ಚಿಕಿತ್ಸೆ ನೀಡಬಹುದು ಎಂಬುದನ್ನು 1990ರಲ್ಲಿ ಮೊದಲ ಬಾರಿಗೆ ಕಂಡುಹಿಡಿದ ವಿಜ್ಞಾನಿ ಎಂದರೆ ಬರ್ಗ್ಮನ್. ಆದರೆ ಈ ಚಿಕಿತ್ಸೆ ನೀಡಲು ಮಿದುಳಿನ ನಿರ್ದಿಷ್ಟ ಭಾಗಗಳನ್ನು ಪತ್ತೆ ಹಚ್ಚುವುದು ಅತ್ಯಂತ ಸವಾಲಿನ ಕೆಲಸ. ಹೀಗಾಗಿ ಇಂಥ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ಉಪಕರಣಗಳನ್ನು ಆವಿಷ್ಕರಿಸಲು ಇಮದ್ ಮತ್ತು ರೀಮ್ ದಂಪತಿ ಸಂಶೋಧನೆ ಆರಂಭಿಸಿದರು. ಅದರ ಫಲವಾಗಿ ಹುಟ್ಟಿದ್ದು ಆಲ್ಫಾ ಒಮೆಗಾದ ವಿಶಿಷ್ಟ ಉಪಕರಣಗಳು. ಅವು ಮಿದುಳಿನೊಳಗೆ GPS ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಹೀಗಾಗಿ ವೈದ್ಯರಿಗೆ ರೋಗಿಯ ಮಿದುಳಿನ ನಿರ್ದಿಷ್ಟ ಭಾಗದಲ್ಲಿ ಶಾಶ್ವತವಾಗಿ ಕಾರ್ಯನಿರ್ವಹಿಸುವ ಎಲೆಕ್ಟ್ರೋಡ್ಗಳನ್ನು ಅಳವಡಿಸಲು ದಾರಿ ತೋರಿಸುತ್ತವೆ. ಆಲ್ಫಾ ಒಮೆಗಾ ಕಂಪನಿ ಆವಿಷ್ಕರಿಸಿದ ಉಪಕರಣಗಳನ್ನು ಮೆಚ್ಚಿಕೊಂಡ ಬರ್ಗ್ಮನ್ ಅವರು ವಿಶ್ವದಾದ್ಯಂತ ಕಂಪನಿಯ ಉತ್ಪನ್ನಗಳಿಗೆ ಪ್ರಚಾರ ನೀಡಿದರು. ಈ ಹಂತದಲ್ಲೇ ಇಮದ್ ಮತ್ತು ರೀಮ್ ತಮಗೆ ಬರುತ್ತಿರುವ ಬಹುತೇಕ ಉಪಕರಣಗಳ ಬೇಡಿಕೆಗಳು ನರರೋಗ ತಜ್ಞರಿಂದಲೇ ಬರುತ್ತಿವೆ ಎಂಬುದನ್ನು ಕಂಡುಕೊಂಡರು.
ಹೀಗಾಗಿ ಅವರು ತಮ್ಮ ಉತ್ಪನ್ನಗಳನ್ನು ಮೊದಲು ಇಸ್ರೇಲ್ನೊಳಗೆ, ಬಳಿಕ ಯುರೋಪ್ ಮತ್ತು ಅಮೆರಿಕದ ಮಾರುಕಟ್ಟೆಗಳಿಗೆ ಕೂಡ ರಫ್ತು ಮಾಡಲು ಪ್ರಾರಂಭಿಸಿದರು. ಇಮದ್ ಹೇಳುತ್ತಾರೆ, ನಾವು ನ್ಯೂರೋಸೈನ್ಸ್ ವಲಯಕ್ಕೆ ಕಾಲಿಟ್ಟಿದ್ದು 1990ರ ದಶಕದಲ್ಲಿ. ಬಳಿಕ ಅದು ಭಾರಿ ಲಾಭದಾಯಕ ಎಂದು ಗೊತ್ತಾಗಿ ನಾನು ಅದಕ್ಕೇ ಅಂಟಿಕೊಂಡೆ. ಪ್ರತಿ ಬಾರಿಯೂ ನಾನು ನಮ್ಮ ಉತ್ಪನ್ನಗಳನ್ನು ನೋಡಿದಾಗ, ವಾವ್, ಈ ಉತ್ಪನ್ನಗಳು ರೋಗಿಗಳಿಗೆ ನಿಜವಾಗಿಯೂ ನೆರವಾಗುತ್ತವೆ ಎಂದು ಸಂಭ್ರಮಿಸುತ್ತಿದ್ದೆ. ಇನ್ನು ರೀಮ್ ವಿಷಯಕ್ಕೆ ಬಂದರೆ, ಪಾರ್ಕಿನ್ಸನ್ನಿಂದ ಬಳಲುತ್ತಿರುವವರಿಗೆ ನೆರವಾಗುವುದು ಒಂದು ರೀತಿಯಲ್ಲಿ ಅವಳಿಗೆ ಖಾಸಗಿ ಸಂಗತಿ. ಏಕೆಂದರೆ ಆಕೆಯ ತಂದೆ ಕೂಡ ಪಾರ್ಕಿನ್ಸನ್ ಸಮಸ್ಯೆಯಿಂದ ಬಳಲಿದ್ದರು. ಆದರೆ ಅವರಿಗೆ ಆಲ್ಫಾ ಒಮೆಗಾ ಕಂಪನಿಯ ಉತ್ಪನ್ನಗಳಿಂದ ನೆರವು ನೀಡುವುದು ರೀಮ್ಗೆ ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಅವಳ ತಂದೆ 16 ವರ್ಷಗಳ ಹಿಂದೆಯೇ ಸತ್ತು ಹೋಗಿದ್ದರು. ಆದರೆ ಅದೇ ರೀತಿಯ ಸಮಸ್ಯೆ ಇರುವ ಬೇರೆ ವ್ಯಕ್ತಿಗಳಿಗಾದರೂ ನೆರವು ನೀಡುವ ಅವಕಾಶವನ್ನು ದೇವರು ತನಗೆ ಕಲ್ಪಿಸಿದ್ದಾನೆಂದು ಅವಳು ಖುಷಿಪಡುತ್ತಾಳೆ. 1993ರಲ್ಲಿ ಬರ್ಗ್ಮನ್ ಅವರು ಇಮದ್ ಮತ್ತು ರೀಮ್ರನ್ನು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಚಿಕಿತ್ಸೆಯ ಪಿತಾಮಹ ಎಂದೇ ಖ್ಯಾತಿ ಹೊಂದಿದ್ದ ಬೆನಾಬಿಡ್ ಅವರಿಗೆ ಪರಿಚಯಿಸಿದರು. ಬೆನಾಬಿಡ್ ಅವರು ಅಮೆರಿಕ ಮೂಲದ ವೈದ್ಯಕೀಯ ಚಿಕಿತ್ಸಾ ಉಪಕರಣ ತಯಾರಿಕಾ ಸಂಸ್ಥೆಯಾದ ಮೆಡ್ಟ್ರಾನಿಕ್ಸ್ ಜೊತೆ ಕೆಲಸ ಮಾಡುತ್ತಿದ್ದರು. ಈ ನಡುವೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಚಿಕಿತ್ಸೆ ವೇಳೆ ಮೆದುಳಿನಲ್ಲಿ ಎಲೆಕ್ಟ್ರಿಕಲ್ ಕಾರ್ಯನಿರ್ವಹಣೆಯನ್ನು ದಾಖಲಿಸಬಹುದಾದ ಉಪಕರಣವನ್ನು ತಯಾರಿಸಿಕೊಡಬಲ್ಲ ಸಂಸ್ಥೆಯೊಂದನ್ನು ಅವರು ಹುಡುಕುತ್ತಿದ್ದರು. ಭೇಟಿ ವೇಳೆ ಇಮದ್ ಮತ್ತು ರೀಮ್ ತಮ್ಮ ಕಂಪನಿಯ ಉಪಕರಣದ ಕುರಿತು ಬೆನಾಬಿಡ್ಗೆ ಮಾಹಿತಿ ನೀಡಿದರು. ಕೂಡಲೇ ಬೆನಾಬಿಡ್ ಅವರು ಇಮದ್ ಮತ್ತು ರೀಮ್ರನ್ನು ಫ್ರಾನ್ಸ್ನ ಗ್ರೆನೋಬೆಲ್ಗೆ ಆಹ್ವಾನಿಸಿ ತಮ್ಮ ಉಪಕರಣ ಪರೀಕ್ಷಿಸಲು ಸೂಚಿಸಿದರು. ಹೀಗೆ ಮೊದಲ ಕರೆ ಬಂದ ಕೆಲವೇ ದಿನಗಳಲ್ಲಿ ಇಮದ್ ಮತ್ತು ರೀಮ್ ಗ್ರೆನೋಬೆಲ್ನಲ್ಲಿದ್ದರು. ಅಲ್ಲಿ ಬೆನಾಬಿಡ್ ಅವರ ಚಿಕಿತ್ಸೆಯ ಬೇಡಿಕೆಗಳೇನು ಎಂಬುದನ್ನು ತಿಳಿದುಕೊಂಡರು. ನಂತರ ಬೆನಾಬಿಡ್ ಜೊತೆ ಅವರ ಒಡನಾಟ ಹೆಚ್ಚಿತು. ಪದೇ ಪದೇ ಅವರನ್ನು ಭೇಟಿ ಮಾಡುವ ಸಂದರ್ಭಗಳು ಬಂದವು. ಇಬ್ಬರ ನಡುವೆ ಗಾಢವಾದ ನಂಟು ಬೆಳೆಯಿತು. ಹೀಗಾಗಿಯೇ ಆಲ್ಫಾ ಒಮೆಗಾ ಕಂಪನಿ ಮತ್ತು ಇಮದ್ ಹಾಗೂ ರೀಮ್ ಬಗ್ಗೆ ಬೆನಾಬಿಡ್ಗೆ ಬಹಳ ಮೆಚ್ಚುಗೆ ಇದೆ. ಸಾಮಾನ್ಯ ಬಿಸಿನೆಸ್ ಮನ್ಗಳಲ್ಲಿ ಈ ದಂಪತಿಗೆ ತಮ್ಮ ಉದ್ದಿಮೆಯಲ್ಲಿ ಇರುವಂತಹ ಪ್ರೀತಿ ಕಾಣಸಿಗುವುದಿಲ್ಲ. ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಉಪಕರಣಗಳ ತಯಾರಿಕೆಯಲ್ಲಿ ಇವರು ರೋಲ್ಸ್ ರಾಯ್ಸ್ ಇದ್ದಂತೆ ಎಂದು ಬಣ್ಣಿಸುತ್ತಾರೆ. ನಾವು ಇಸ್ರೇಲಿಗರೂ ಹೌದು, ಪ್ಯಾಲೆಸ್ತೀನಿಯನ್ನರೂ ಹೌದು. ಹೆಚ್ಚಿನ ಗ್ರಾಹಕರನ್ನು ಸಂಪಾದಿಸಲು ಮತ್ತು ದೊಡ್ಡ ದೊಡ್ಡ ಗ್ರಾಹಕರಿಗೆ ಇನ್ನಷ್ಟು ಹತ್ತಿರವಾಗಲು ಇಮದ್ ಮತ್ತು ರೀಮ್ 2003ರಲ್ಲಿ ಅಮೆರಿಕಕ್ಕೆ ತಮ್ಮ ಕಾರ್ಯನೆಲೆಯನ್ನು ಬದಲಾಯಿಸಿದರು. ಅಮೆರಿಕಕ್ಕೆ ಆಗಮಿಸಿದ ಬಳಿಕ ದೇಶದ ಉದ್ದಗಲಕ್ಕೂ ಸಂಚರಿಸಿ ತಮ್ಮ ಉತ್ಪನ್ನಗಳ ಬಗ್ಗೆ ಪ್ರಚಾರ ಮಾಡಿದರು. ಅಂತಿಮವಾಗಿ ಅಟ್ಲಾಂಟಾದಲ್ಲಿ ನೆಲೆಸಿದರು. ಆದರೆ ಈ ವಾಸ್ತವ್ಯ ಹೆಚ್ಚು ದಿನ ಬಾಳಲಿಲ್ಲ. 2 ವರ್ಷಗಳ ಬಳಿಕ ದಂಪತಿ ಮರಳಿ ಇಸ್ರೇಲ್ಗೆ ತೆರಳಲು ನಿರ್ಧರಿಸಿದರು. ನಾವು ನಮ್ಮ ತಲೆಯಲ್ಲಿ ಎಂದೆಂದಿಗೂ ನಜರತ್ ಅನ್ನೇ ಇಟ್ಟುಕೊಂಡಿದ್ದೆವು. ನಾವು ಅಲ್ಲಿಗೆ ಮರಳಿ ಹೋಗಿ ಆ ಊರಿಗೆ ಏನಾದರೂ ಒಳ್ಳೆಯದು ಮಾಡಬೇಕಿತ್ತು. ನಜರತ್ ಅನ್ನು ಉತ್ತಮ ವಾಸಸ್ಥಳ ಮಾಡುವುದಕ್ಕೆ ನಮ್ಮ ಅಳಿಲು ಸೇವೆ ಸಲ್ಲಿಸುವುದು ಇನ್ನೂ ಬಾಕಿ ಇತ್ತು ಎನ್ನುತ್ತಾಳೆ ರೀಮ್. ನಜರತ್ ಮತ್ತು ಇಸ್ರೇಲಿನ 17 ಲಕ್ಷ ಅರಬ್ಬರು ಎದುರಿಸುತ್ತಿದ್ದ ಸವಾಲುಗಳು ಸಾಕಷ್ಟಿದ್ದವು. ಅದರಲ್ಲೂ ವಿಶೇಷವಾಗಿ ತಂತ್ರಜ್ಞಾನ ವಲಯದಲ್ಲಿ ಇಸ್ರೇಲಿನ ಅರಬ್ಬರು ಹಿಂದುಳಿದಿದ್ದರು. ಇಸ್ರೇಲಿನ ಒಟ್ಟು ಜನಸಂಖ್ಯೆಯಲ್ಲಿ ಅರಬ್ಬರ ಪಾಲು 20% ಹೀಗಾಗಿ ನಾವು ಇಸ್ರೇಲಿನ ಹೈಟೆಕ್ ಉದ್ಯಮ ವಲಯದಲ್ಲೂ 20% ಪಾಲು ಹೊಂದಿರಬೇಕಿತ್ತು. ಆದರೆ ಅದು ಸಾಧ್ಯವಾಗಿಲ್ಲ ಎಂಬುದು ರೀಮ್ಳ ವಾದ. ಇಸ್ರೇಲ್ನ ಟಾಪ್ ವಿದ್ಯಾಲಯಗಳಲ್ಲಿ ಓದುತ್ತಿರುವ ಅರಬ್ಬರ ಸಂಖ್ಯೆ ಅವರ ಒಟ್ಟು ಜನಸಂಖ್ಯೆಗೆ ಸರಿಯಾದ ಪ್ರಮಾಣದಲ್ಲೇ ಇದೆ. ಆದರೆ ಇಸ್ರೇಲ್ನ ಟೆಕ್ ಕಂಪನಿಗಳಲ್ಲಿ 2% ಮಾತ್ರವೇ ಅರಬ್ ಸಮುದಾಯದ ಜನ ಇದ್ದಾರೆ. ಇಸ್ರೇಲಿನ ತಂತ್ರಜ್ಞಾನವು ಶಾಂತಿ ಮತ್ತು ಶಿಕ್ಷಣವನ್ನು ಬೇಡುತ್ತಿದೆ. ಇಸ್ರೇಲ್ನ ಟೆಕ್ ಸಮುದಾಯವು ಇನ್ನಷ್ಟು ವಿಸ್ತೃತ ಪ್ರಮಾಣದಲ್ಲಿ ಎಲ್ಲರನ್ನೂ ಒಳಗೊಳ್ಳಬೇಕಿದೆ ಎನ್ನುತ್ತಾರೆ ಇಸ್ರೇಲ್ನಲ್ಲಿ ನಾವೀನ್ಯತಾ ಉದ್ಯಮದ ಅಘೋಷಿತ ಪ್ರತಿನಿಧಿ
ಎಂದೇ ಬಣ್ಣಿತರಾಗಿರುವ ಯೋಸಿ ವಾರ್ದಿ. ಆದರೆ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ಅರಬ್ಬರ ಆಸೆ ಮತ್ತು ಚಾಣಾಕ್ಷ ಪ್ರೋಗ್ರಾಮರ್ಗಳಿಗೆ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಂತ್ರಿಕ ಕ್ಷೇತ್ರವನ್ನು ಪ್ರವೇಶಿಸುತ್ತಿರುವ ಇಸ್ರೇಲಿ ಅರಬ್ ಸಮುದಾಯದ ಜನಸಂಖ್ಯೆ ಈಗ ಏರುತ್ತಿದೆ. 2008ರಲ್ಲಿ ಇಸ್ರೇಲ್ನಲ್ಲಿ ಅರಬ್ ಸಮುದಾಯದ 350 ಜನ ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ 2015ರಲ್ಲಿ ಆ ಸಂಖ್ಯೆ 2000ಕ್ಕೆ ಏರಿದೆ. ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅರೇಬಿಕ್ ಮಾತನಾಡುವ ಜನರು ಇಂಟರ್ನೆಟ್ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳತ್ತ ಮುಖ ಮಾಡಿದ್ದಾರೆ. ಇಂಟೆಲ್ನಿಂದ ಹಿಡಿದು ಮೈಕ್ರೋಸಾಫ್ಟ್ವರೆಗೆ ಎಲ್ಲಾ ಕಂಪನಿಗಳು ಅರಬ್ಬರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿವೆ. ಈ ಪೈಕಿ ಯಾರಿಗೆ ಉತ್ತಮ ಉದ್ಯೋಗ ಸಿಗುತ್ತಿಲ್ಲವೋ ಅವರೆಲ್ಲ ಅರಬ್ಬರು ಸ್ಥಾಪಿಸುತ್ತಿರುವ ಸ್ಟಾರ್ಟ್ಅಪ್ಗಳನ್ನು ಸೇರಿಕೊಳ್ಳುತ್ತಿದ್ದಾರೆ. ಆದರೂ ಭಾರೀ ಪ್ರಮಾಣದ ಅಸಮಾನತೆ ಹಾಗೆಯೇ ಉಳಿದುಕೊಂಡಿದೆ. ಇದಕ್ಕೆ 2 ಕಾರಣಗಳಿವೆ ಎನ್ನುತ್ತಾನೆ ಇಮದ್. ಮೊದಲನೆಯದು, ಬಹುತೇಕ ಅರಬ್ ಸಮುದಾಯದ ಜನ ಇಸ್ರೇಲಿನ ತಂತ್ರಜ್ಞಾನ ರಾಜಧಾನಿ ಎಂದು ಖ್ಯಾತಿ ಹೊಂದಿರುವ ಟೆಲ್ ಅವೀವ್ನಲ್ಲಿ ವಾಸಿಸುವುದಿಲ್ಲ. ಅವರೆಲ್ಲ ದೇಶದ ಉತ್ತರ ಮತ್ತು ಒಳನಾಡು ಪ್ರದೇಶದಲ್ಲಿ ಮತ್ತು ತಮ್ಮ ವಂಶಜರು ಹಿಂದೆ ನೆಲೆಸಿದ್ದ ಗ್ರಾಮಗಳಲ್ಲೇ ಉಳಿದುಕೊಂಡಿದ್ದಾರೆ. ಎರಡನೆಯದಾಗಿ, ಬಹುತೇಕ ಅರಬ್ಬರು ಮಿಲಿಟರಿ ಸೇವೆಗೆ ಸೇರುವುದಿಲ್ಲ. ಹೀಗೆ ಸೇರಿಕೊಂಡರೆ ನಾವು ನಮ್ಮವರೇ ಆದ ಪ್ಯಾಲೆಸ್ತೀನಿಯನ್ನರು ಮತ್ತು ಅರಬ್ಬರ ವಿರುದ್ಧವೇ ಹೋರಾಡಬೇಕಾಗುತ್ತದೆ ಎಂಬುದು ಅವರ ಸಮಸ್ಯೆ. ಇಮದ್ ಮತ್ತು ರೀಮ್ ಸೇರಿದಂತೆ ಬಹುತೇಕ ಅರಬ್ಬರು ಮೂಲತಃ ಪ್ಯಾಲೆಸ್ತೀನ್ಗೆ ಸೇರಿದ ಪ್ರದೇಶದಲ್ಲಿ ಇಸ್ರೇಲಿಗಳು ಮತ್ತು ಅವರ ಸಂಸ್ಥೆಗಳು ಇರಲೇಬಾರದು ಎನ್ನುತ್ತಾರೆ. ಮಿಲಿಟರಿಗೆ ಸೇರದೇ ಇರುವ ಅರಬ್ ಸಮುದಾಯದ ನಿರ್ಧಾರದಿಂದ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಆಗುತ್ತಿವೆ. ಇಸ್ರೇಲಿಗಳು ತಂತ್ರಜ್ಞಾನ ಕ್ಷೇತ್ರ ಪ್ರವೇಶಿಸಲು ಇರುವ ಪ್ರಮುಖ ಮಾರ್ಗಗಳಲ್ಲಿ ಮಿಲಿಟರಿ ಸೇವೆ ಕೂಡ ಒಂದು. ಮಿಲಿಟರಿ ಸೇರಿದವರಿಗೆ ಇಸ್ರೇಲಿ ಸೇನೆಯ ಅತ್ಯುನ್ನತ ಗುಪ್ತಚರ ವಿಭಾಗವು ತಾಂತ್ರಿಕ ತರಬೇತಿ ನೀಡುತ್ತದೆ. ಆ ತರಬೇತಿ ಎಷ್ಟು ಅತ್ಯಾಧುನಿಕವಾಗಿರುತ್ತದೆ ಅಂದರೆ ಮಿಲಿಟರಿ ಸೇವೆ ಮುಗಿಸಿ ಹೊರಬಂದ ಮೇಲೂ ಅದರಿಂದ ಸಾಕಷ್ಟು ಲಾಭವಿದೆ. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಶಾಲೆಗೆ ಹೋಗುವುದು ಮುಖ್ಯವಾದರೆ ಇಸ್ರೇಲ್ನಲ್ಲಿ ಮಿಲಿಟರಿ ಸೇವೆಗೆ ಸೇರುವುದು ಅದಕ್ಕಿಂತ ಮುಖ್ಯ ಹಾಗೂ ಪ್ರತಿಷ್ಠೆಯ ಸಂಗತಿ. ಸೇನೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಇಲ್ಲಿನ ಎಲ್ಲ ಕ್ಷೇತ್ರಗಳಲ್ಲಿ ಆದ್ಯತೆ. ಇಸ್ರೇಲ್ನಲ್ಲಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬರಿಗೂ ಕೇಳುವ ಮೊದಲ ಪ್ರಶ್ನೆ, ನೀವು ಮಿಲಿಟರಿಯ ಯಾವ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೀರಿ? ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ NSAಗೆ ಸಮನಾದ ಇಸ್ರೇಲ್ನ 8200 ಯೂನಿಟ್ ಮುಂತಾದ ಕಡೆ 8200 ಕಾರ್ಯನಿರ್ವಹಿಸಿದರೆ ನಂತರ ಯಾರು ಬೇಕಾದರೂ ಕಣ್ಮುಚ್ಚಿಕೊಂಡು ಕೆಲಸ ಕೊಡುತ್ತಾರೆ. ಇಂಟರ್ನೆಟ್ ಹಾಗೂ ಪತ್ರಿಕೆಗಳಲ್ಲಿ ಕಾಣಿಸುವ ಕೆಲಸದ ಜಾಹೀರಾತುಗಳಲ್ಲಿ ಇಸ್ರೇಲಿ ಸೇನೆಯ ವಿಶೇಷ ಘಟಕಗಳಲ್ಲಿ ಕೆಲಸ ಮಾಡಿದವರಿಗೆ ಆದ್ಯತೆ ಎಂದು ಬರೆಯುವುದು ಸರ್ವೇ ಸಾಮಾನ್ಯ. ಈ ವಾಸ್ತವ ಸಂಗತಿ ಇಮದ್ ಮತ್ತು ರೀಮ್ಗೆ ಗೊತ್ತಿದೆ. ಆದ್ದರಿಂದಲೇ ಅವರು ತಮ್ಮ ಸಮುದಾಯದ ನಾಯಕತ್ವ ವಹಿಸಿಕೊಂಡು ಅರಬ್ಬರಿಗೆ ಉದಾಹರಣೆಯಾಗಬೇಕು ಎಂದು ನಿರ್ಧರಿಸಿದರು. ಅದಕ್ಕಾಗಿ ಉನ್ನತ ಶಿಕ್ಷಣ ಪಡೆಯುವುದರಿಂದ ವಂಚಿತರಾದ ಮಕ್ಕಳಿಗಾಗಿ ದುಡಿಯುತ್ತಿರುವ, ತಾಂತ್ರಿಕ ಶಿಕ್ಷಣ ಪಡೆಯುವುದರಲ್ಲಿ ವಂಚಿತರಾದ ವಿದ್ಯಾರ್ಥಿಗಳಿಗೆ ನೆರವಾಗಲು ಶ್ರಮಿಸುತ್ತಿರುವ ಹಾಗೂ ಅರಬ್ಬರು ಮತ್ತು ಯಹೂದಿಗಳು ಒಂದಾಗಿ ಬಾಳ್ವೆ ನಡೆಸಲು ಉತ್ತಮವಾದ ವಾತಾವರಣ ಸೃಷ್ಟಿಸಲು ಕಾರ್ಯನಿರ್ವಹಿಸುತ್ತಿರುವ ಹಲವು ಅರಬ್ ಮತ್ತು ಯಹೂದಿ ಸರ್ಕಾರೇತರ ಸಂಘಟನೆಗಳ ಜೊತೆಗೆ ಕೈಜೋಡಿಸಿದರು. ನಿಜ, ಇಸ್ರೇಲ್ನಲ್ಲಿ ಅರಬ್ಬರ ಬದುಕಿನಲ್ಲಿ ಬದಲಾವಣೆ ತರಲು ನಗರಗಳು ಮಾಡಬೇಕಾದ ಕೆಲಸಗಳು ಒಂದಷ್ಟಿವೆ. ಅದೇ ರೀತಿ ಸರ್ಕಾರಗಳು ಮಾಡಬೇಕಾದ ಕೆಲಸಗಳೂ ಒಂದಷ್ಟಿವೆ. ಆದರೆ ಒಬ್ಬ ಇಸ್ರೇಲಿ ಪ್ರಜೆಯಾಗಿ ನಾನು ಮಾಡುವ ಕೆಲಸಗಳೂ ಇವೆ. ನಾನು ಮತ್ತು ಇಮದ್ ಕೂಡ ಬದಲಾವಣೆಯ ಹರಿಕಾರರಾಗಬಹುದು. ಹಿಂದೆ ಯಾರೂ ಮಾಡದ ಸಾಧನೆಯನ್ನು ನಾವು ಮಾಡಬಹುದು ಎಂದು ಯುವ ಸಮೂಹಕ್ಕೆ ತೋರಿಸಿಕೊಡುವುದು ನಮ್ಮ ಕರ್ತವ್ಯ ಎನ್ನುತ್ತಾಳೆ ರೀಮ್. ಈ ಮಾತನ್ನು ಇಮದ್ ಕೂಡ ಒಪ್ಪುತ್ತಾನೆ. ಇಸ್ರೇಲ್ನಲ್ಲಿ ಯಹೂದಿಗಳು ಹಾಗೂ ಅರಬ್ಬರ ನಡುವೆ ತಾರತಮ್ಯವಿದೆ. ಆದರೆ ಇದರ ಬಗ್ಗೆ ದೇಶವು ಈಗ ಎಚ್ಚೆತ್ತುಕೊಂಡಿದೆ. ಸರ್ಕಾರ ಈ ತಾರತಮ್ಯ ನಿವಾರಿಸಲು ಕ್ರಮ ಕೈಗೊಳ್ಳುತ್ತಿದೆ. ಆದರೆ ನಾವು ಅರಬ್ಬರು ಬಾಲ್ಯದಿಂದಲೂ ಕೀಳರಿಮೆಯನ್ನು ನಮ್ಮೊಂದಿಗೆ ಇಟ್ಟುಕೊಂಡೇ ಮುಂದೆ ಹೋಗುತ್ತಿದ್ದೇವೆ. ಇಮದ್ ಮತ್ತು ರೀಮ್ ದಂಪತಿ ತಮ್ಮ ಜೊತೆ ಕೆಲಸ ಮಾಡುವ ನೌಕರರಿಗೂ ನಾಯಕರಾಗಿ ಹೊರಹೊಮ್ಮುವಂತೆ ಪ್ರೋತ್ಸಾಹ ನೀಡುತ್ತಾರೆ.
ಕಳೆದ ಕೆಲ ವರ್ಷಗಳಲ್ಲಿ ಆಲ್ಫಾ ಒಮೆಗಾ ಕಂಪನಿಯ 4 ಎಂಜಿನಿಯರ್ಗಳು ಕಂಪನಿ ತೊರೆದು ತಮ್ಮದೇ ಆದ ಕಂಪನಿಯನ್ನು ಸ್ಥಾಪಿಸಿದ್ದಾರೆ. ಅದರಲ್ಲೂ 2 ನೇರವಾಗಿ ಆಲ್ಫಾ ಒಮೆಗಾ ಕಂಪನಿಗೆ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಈ ಹೊಸ ಬೆಳವಣಿಗೆಯನ್ನು ಇಮದ್ ಮತ್ತು ರೀಮ್ ಬಹಿರಂಗವಾಗಿಯೇ ಪ್ರೋತ್ಸಾಹಿಸಿದ್ದಾರೆ. ಏಕೆಂದರೆ ಇಂಥ ಬೆಳವಣಿಗೆಗಳು ಇಸ್ರೇಲಿ ಅರಬ್ಬರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂಬುದು ಅವರ ಭಾವನೆ. ಆಲ್ಫಾ ಒಮೆಗಾದ ಹಲವು ನೌಕರರು ಟೆಕ್ನಿಯಾನ್ ಮತ್ತು ಟೆಲ್ ಅವೀವ್ ವಿಶ್ವವಿದ್ಯಾನಿಲಯದಿಂದ ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ. ಕಂಪನಿಯು ಇಸ್ರೇಲ್ನ ಉನ್ನತ ವಿಶ್ವವಿದ್ಯಾನಿಲಯಗಳಿಂದ ಪದವಿ ಪಡೆದವರನ್ನು ಯಾವುದೇ ಅನುಭವ ಇಲ್ಲದೆ ನೇರವಾಗಿ ನೇಮಕ ಮಾಡಿಕೊಳ್ಳುತ್ತದೆ. ಏಕೆಂದರೆ ಅತ್ಯುತ್ತಮ ಅರಬ್ ಇಂಜಿನಿಯರ್ಗಳನ್ನು ಯಹೂದಿ ಕಂಪನಿಗಳು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಎನ್ನುತ್ತಾನೆ ಇಮದ್. ಇದರ ಹೊರತಾಗಿಯೂ ಕಂಪನಿ ನಾನಾ ರೀತಿಯ ಜನರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ಳುತ್ತದೆ. ಕ್ಯಾಥೋಲಿಕ್ಸ್, ಪ್ರೊಟೆಸ್ಟೆಂಟ್ಸ್, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್, ಮುಸ್ಲಿಂ ಮತ್ತು ಯಹೂದಿ, ಹೀಗೆ ಎಲ್ಲರನ್ನೂ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತದೆ. ಇಮದ್ ಮತ್ತು ರೀಮ್ ಇಸ್ರೇಲಿನ ವೈವಿಧ್ಯಮಯ ಅತ್ಯುನ್ನತ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳನ್ನು ಪ್ರತಿನಿಧಿಸುತ್ತಿದ್ದಾರೆ ಎನ್ನುತ್ತಾರೆ ಇಸ್ರೇಲಿನ ಅಧ್ಯಕ್ಷ ರ್ಯೂವೆನ್ ರೂಲಿನ್. ಇಮದ್ ಮತ್ತು ರೀಮ್ ದಂಪತಿ ಇಸ್ರೇಲಿನ ಎಲ್ಲಾ ಸಮುದಾಯಗಳನ್ನು ಒಂದು ಉದ್ದೇಶ ಮತ್ತು ಗುರಿಯೊಂದಿಗೆ ಒಂದುಗೂಡಿಸುತ್ತಿದ್ದಾರೆ. ಕಂಪನಿಯ ಎಲ್ಲಾ ಸಿಬ್ಬಂದಿಗಳಲ್ಲಿ ಇರುವುದು ಒಂದೇ ಭಾವನೆ. ಅದೇನು ಗೊತ್ತಾ? ಎಂಜಿನಿಯರ್ಗಳೆಂದರೆ ಎಂಜಿನಿಯರ್ಗಳು, ಇನ್ನಾವುದೂ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಕಂಪನಿಯ ನೌಕರ ಯೂಬ್ ಹೆಮ್ಮೆಯಿಂದ ಹೇಳುತ್ತಾನೆ. ನಾವೆಲ್ಲ ಒಂದೊಂದು ಗುರಿ ಇಟ್ಟುಕೊಂಡು ಕೆಲಸ ಮಾಡುತ್ತೇವೆ. ಬೇರೆ ಬೇರೆ ಸಂಸ್ಕೃತಿಯ ಜನ ಒಂದಾಗಿ ಕೆಲಸ ಮಾಡುವಾಗ ನಮ್ಮ ಸಾಧನೆಯ ಮಟ್ಟ ಇನ್ನಷ್ಟು ಹೆಚ್ಚಿರುತ್ತದೆ ಎಂಬುದು ಆಲ್ಫಾ ಒಮೆಗಾ ಕಂಪನಿಯಲ್ಲಿರುವ ಸಾಮಾನ್ಯ ನಂಬಿಕೆ. ಏಕೆಂದರೆ ನಾವೆಲ್ಲ ವಿಭಿನ್ನವಾಗಿ ಯೋಚಿಸುತ್ತಿರುತ್ತೇವೆ. ಅದು ಹೊಸದರ ದೃಷ್ಟಿಗೆ ಕಾರಣವಾಗುತ್ತದೆ. ನಾವೆಲ್ಲ ಒಬ್ಬನೇ ತಂದೆಯನ್ನು ಹೊಂದಿದ್ದೇವೆ, ಅವರೆಂದರೆ ಅಬ್ರಹಾಂ. ಹೀಗಾಗಿ ಸಾಮಾನ್ಯ ಗುರಿಯನ್ನು ಈಡೇರಿಸಿಕೊಳ್ಳಲು ನಾವು ಒಂದಾಗಿ ದುಡಿಯುವ ಎಲ್ಲಾ ಅವಕಾಶಗಳು ಇದ್ದೇ ಇವೆ ಎನ್ನುತ್ತಾನೆ ಇಮದ್. ಈ ಕಾರಣಕ್ಕಾಗಿಯೇ ಇಮದ್ ಮತ್ತು ರೀಮ್ ತಮ್ಮನ್ನು ಕೇವಲ ಇಸ್ರೇಲಿಗಳೆಂದಾಗಲಿ ಅಥವಾ ಪ್ಯಾಲೆಸ್ತೀನಿಯರು ಎಂದಾಗಲಿ ಗುರುತಿಸಿಕೊಳ್ಳುವುದಿಲ್ಲ. ನಾವು ನಮ್ಮನ್ನು ಎರಡೂ ಧರ್ಮಗಳ ಪ್ರತೀಕವೆಂದು ಪರಿಗಣಿಸುತ್ತೇವೆ. ಏಕೆಂದರೆ ನಾವು ಆಗಿರುವುದು ಅದೇ, ಮಿದುಳಿಗೊಂದು ಚಾಲಕನಿಲ್ಲದ ಕಾರು. ಇಂದು ಆಲ್ಫಾ ಒಮೆಗಾದ ಉತ್ಪನ್ನಗಳನ್ನು ಜಗತ್ತಿನ ಉದ್ದಗಲಕ್ಕೂ 100ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ, 500ಕ್ಕೂ ಹೆಚ್ಚು ಪ್ರಯೋಗಾಲಯಗಳಲ್ಲಿ ಬಳಸಲಾಗುತ್ತಿದೆ. ಕಂಪನಿಯ ಎಲ್ಲಾ ಉತ್ಪನ್ನಗಳನ್ನು ಸ್ಥಳೀಯವಾಗಿಯೇ, ಅಂದರೆ ನಜರತ್ನಲ್ಲೇ ಉತ್ಪಾದಿಸಲಾಗುತ್ತದೆ. ಆದರೆ ಅವುಗಳನ್ನು ಅಮೆರಿಕ, ಇಸ್ರೇಲ್ ಮತ್ತು ಜರ್ಮನಿಯಲ್ಲಿರುವ ಕಚೇರಿಗಳ ಮೂಲಕ ಮಾರಾಟ ಮಾಡಲಾಗುತ್ತದೆ. ಜೊತೆಗೆ ಜಪಾನ್, ಚೀನಾ ಮತ್ತು ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿರುವ ಪ್ರತಿನಿಧಿಗಳ ಮೂಲಕವೂ ಮಾರಾಟ ಮಾಡಲಾಗುತ್ತದೆ. ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಉತ್ಪನ್ನಗಳ ಮಾರಾಟ ಪ್ರಮಾಣ ಪ್ರತಿ ವರ್ಷ 15% 24% ಬೆಳವಣಿಗೆ ಸಾಧಿಸಿದೆ. ಇಸ್ರೇಲಿ ಅರಬ್ ಹೈಟೆಕ್ ಕಂಪನಿಗಳು ಜಾಗತಿಕವಾಗಿ ಮಾಡುವ ರಫ್ತಿನಲ್ಲಿ ಆಲ್ಫಾ ಒಮೆಗಾದ ದೊಡ್ಡ ಪಾಲಿದೆ. ಇಮದ್ ಹಾಗೂ ರೀಮ್ ದಂಪತಿ ಈಗ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಚಿಕಿತ್ಸೆಯ ಇತಿಹಾಸದಲ್ಲೇ ಬರ್ಗ್ಮನ್ ಜೊತೆ ಅತ್ಯಂತ ದೊಡ್ಡ ಹೆಜ್ಜೆಯೊಂದನ್ನು ಇಟ್ಟಿದ್ದಾರೆ. 2015ರಲ್ಲಿ ಅವರು ಉಪಕರಣವೊಂದನ್ನು ಸಂಶೋಧಿಸಿದ್ದರು. ಅದು ಮನುಷ್ಯನ ಹಸ್ತಕ್ಷೇಪ ಇಲ್ಲದೆಯೇ ರೋಗಿಯ ಮಿದುಳಿನಲ್ಲಿ ಎಲೆಕ್ಟ್ರೋಡ್ ಅಳವಡಿಸುವ ಉಪಕರಣ. ನೀವು ಒಂದು ಬಟನ್ ಒತ್ತಿದರೆ ಆಯಿತು, ವ್ಯವಸ್ಥೆ ತನ್ನ ಕೆಲಸ ಮಾಡಿ ಮುಗಿಸುತ್ತದೆ ಎನ್ನುತ್ತಾರೆ ಬರ್ಗ್ಮನ್. ಈ ಉಪಕರಣವನ್ನು ಚಾಲಕರಹಿತ ಕಾರಿಗೆ ಹೋಲಿಸುವ ಬರ್ಗ್ಮನ್ ಮುಂದಿನ ದಿನಗಳಲ್ಲಿ ಶಸ್ತ್ರಚಿಕಿತ್ಸೆ ಸಂಬಂಧಿ ಕೆಲಸಗಳಲ್ಲಿ ಮನುಷ್ಯನ ಹಸ್ತಕ್ಷೇಪ ಇಲ್ಲದೆಯೂ ಕಾರ್ಯನಿರ್ವಹಿಸಬಹುದಾದ ಉಪಕರಣ ಸಂಶೋಧಿಸುವ ದೊಡ್ಡ ಕನಸನ್ನು ಹೊಂದಿದ್ದೇವೆ ಎಂದು ಹೇಳುತ್ತಾರೆ. ಜನರು ನನ್ನನ್ನು ಕೇಳುತ್ತಾರೆ, ಮನುಷ್ಯನಿಗಿಂತ ಸ್ವಯಂಚಾಲಿತವಾಗಿ ಕೆಲಸ ಮಾಡುವ ಯಂತ್ರವೇ ಒಳ್ಳೆಯದಲ್ಲವೇ ಎಂದು. ನಾನು ಇಲ್ಲ ಎನ್ನುತ್ತೇನೆ. ಜಗತ್ತಿನ ಯಾವುದೇ ಉಪಕರಣ ಕೂಡ ಅತ್ಯುತ್ತಮ ಮನುಷ್ಯನಿಗಿಂತ ಚೆನ್ನಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ
ನಿಮಗೆ ಅತ್ಯುತ್ತಮ ವ್ಯಕ್ತಿ ಸಿಗದೇ ಹೋದರೆ ಸಾಮಾನ್ಯ ವ್ಯಕ್ತಿಯೊಬ್ಬನನ್ನು ನೇಮಕ ಮಾಡಿಕೊಳ್ಳುತ್ತೀರಿ. ಅವನಿಗಿಂತ ಅತ್ಯುತ್ತಮ ಯಂತ್ರ ಚೆನ್ನಾಗಿ ಕೆಲಸ ಮಾಡುತ್ತದೆ ಎನ್ನುತ್ತಾರೆ ಬರ್ಗ್ಮನ್. ಎಲೆಕ್ಟ್ರೋಫಿಸಿಸಿಸ್ಟ್ಗಳ ಅಗತ್ಯ ಸಾಕಷ್ಟಿರುವ, ಆದರೆ ಅವರ ಕೊರತೆ ಬಹಳ ಇರುವ ಅಭಿವೃದ್ಧಿಶೀಲ ದೇಶಗಳಿಗೆ ಇಂಥ ತಂತ್ರಜ್ಞಾನದ ಅಗತ್ಯ ಹೆಚ್ಚಿದೆ. ಅತ್ಯುತ್ತಮ ಚಿಕಿತ್ಸಾ ಸೌಲಭ್ಯ ಪಡೆಯಲು ಸಾಧ್ಯವಾಗದ ರೋಗಿಗಳಿಗೆ ಇಂಥ ಉಪಕರಣಗಳು ಮಧ್ಯಮ ಪ್ರಮಾಣದಲ್ಲಾದರೂ ಪರಿಹಾರ ನೀಡಬಲ್ಲವು. ಆದರೆ ಈ ವಿಷಯದಲ್ಲಿ ನಾವು ಇನ್ನೂ ಆರಂಭದ ಹಂತದಲ್ಲಿ ಇದ್ದೇವೆ. ಗುರಿಯನ್ನು ಸುಲಭವಾಗಿ, ದಕ್ಷವಾಗಿ, ಹೆಚ್ಚು ನಿಖರವಾಗಿ ತಲುಪುವುದು ಮತ್ತು ಚಿಕಿತ್ಸೆಯನ್ನು ಇನ್ನಷ್ಟು ಯಶಸ್ವಿಯಾಗಿಸುವುದು ನಮ್ಮ ಮುಖ್ಯ ಗುರಿ ಎನ್ನುತ್ತಾನೆ ಇಮದ್. ಇದುವರೆಗೆ ಸಂಶೋಧಕರು ಇಮದ್ ಮತ್ತು ರೀಮ್ ಅವರ ಸ್ವಯಂಚಾಲಿತ ಶಸ್ತ್ರಚಿಕಿತ್ಸೆಯ ತಂತ್ರಜ್ಞಾನವನ್ನು ಜೆರುಸಲೇಂನಲ್ಲಿ 20 ಪ್ರಕರಣಗಳಲ್ಲಿ ಹಾಗೂ ಅಮೆರಿಕದಲ್ಲಿ 15 ಪ್ರಕರಣಗಳಲ್ಲಿ ಬಳಸಿದ್ದಾರೆ. ಆಲ್ಫಾ ಒಮೆಗಾ ತನ್ನ ಉತ್ಪನ್ನಗಳ ವಿಷಯದಲ್ಲಿ ಇತರೆಲ್ಲ ಪ್ರತಿಸ್ಪರ್ಧಿಗಳಿಗಿಂತ ಸಾಕಷ್ಟು ಅತ್ಯುತ್ತಮವಾದದನ್ನು ಜಗತ್ತಿಗೆ ನೀಡುತ್ತಿದೆ ಎನ್ನುತ್ತಾರೆ ಬರ್ಗ್ಮನ್. ಇನ್ನೂ ಹೇಳಬೇಕೆಂದರೆ ಬಹುತೇಕ ಸ್ಪರ್ಧಿಗಳು ಯೋಚನೆ ಕೂಡ ಮಾಡಲಾಗದಷ್ಟು ಮುಂದೆ ಆಲ್ಫಾ ಒಮೆಗಾ ಇದೆ. ಈ ಕ್ಷೇತ್ರದಲ್ಲಿ ಮುಂಚೂಣಿ ನಾಯಕರಾಗಿ ಹೊರಹೊಮ್ಮಿರುವುದು ಇಮದ್ ಮತ್ತು ರೀಮ್ ದಂಪತಿಗೆ ಸಾಕಷ್ಟು ಗೌರವ ತಂದುಕೊಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಉತ್ಪನ್ನಗಳು 16,000 ಜನರಿಗೆ ನೆರವಾಗಿವೆ ಎಂಬ ವಿಷಯವೇ ದಂಪತಿಗಳಿಗೆ ಇನ್ನಷ್ಟು ಹೆಚ್ಚಿನ ತೃಪ್ತಿ ತಂದುಕೊಟ್ಟಿದೆ. ನಾವು ಜನರಿಗೆ ಜೀವನವನ್ನೇ ಮರಳಿಸುತ್ತಿದ್ದೇವೆ ಎನ್ನುತ್ತಾಳೆ ರೀಮ್.